ಏನಾದರೂ ಅನಾನುಕೂಲ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಈ ಕಾರ್ಯಕ್ರಮನ ನೋಡ್ತಿರೋ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಹಾಗೂ ಎಲ್ಲ ತಾಯಂದಿರಿಗೆ, ಮಕ್ಕಳಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಊರಬ್ಬ ಆಯಿತು, ಫ್ಯಾಮಿಲಿ ಎಲ್ಲ ಪ್ರತಿ ವರ್ಷವೂ ಸೇರ್ತೀವಿ. ಇವತ್ತು ಖುಷಿ ವಿಚಾರ ಏನು ಅಂದರೆ, ಇವತ್ತು ನಮ್ಮ ದಿವಂಗತ ತಾತ ಅಂದರೆ ಶಕ್ತಿ ಪ್ರಸಾದ್ ತಾತ, ಪೂಜ್ಯರಾದ ನಮ್ಮ ತಾತನವರ ಜನ್ಮದಿನ 96ನೇ ಜನ್ಮದಿನ. ಇವತ್ತೇ ಊರಬ್ಬನೂ ಇದೆ, ಅದೊಂದು ಖುಷಿ ವಿಚಾರ, ಒಂದು ಒಳ್ಳೆ ಪಾಸಿಟಿವ್ ವೈಬ್ಸು. ಪ್ರತಿ ವರ್ಷ ನಾನು, ಅಂಕಲ್ಲು, ಸೂರಜ್ಜು, ನಮ್ಮ ಅಣ್ಣ, ಅತ್ತಿಗೆ, ನನ್ನ ಹೆಂಡತಿ ಎಲ್ಲರೂ ಬರ್ತಾಯಿದ್ವಿ. ಅದು ನೆನಪಾಗತ್ತೆ. ಪ್ರತಿ ವರ್ಷ ಎಲ್ಲೇ ಇದ್ರೂ ಅಂಕಲ್ ಬರ್ತಾರಲ್ಲ ಅನ್ನೋ ಭಯಕ್ಕೆ ನಾವು ಬರ್ತೀವಿ. ಸೊ ಎಲ್ಲರೂ ಸೇರ್ತೀವಿ ಒಟ್ಟಾಗಿ. ಈ ಜಾತ್ರೆ ನಡಿಬೇಕಾದ್ರೆ ನಾವೆಲ್ಲ ಕುಟುಂಬ ಎಲ್ಲ ಒಟ್ಟಾಗಿ ಇರ್ತೀವಿ. ಒಂದು ಖುಷಿ ವಿಚಾರ. ನಾನು ಅಂಕಲಿಂದ ಏನು ಕಲ್ತಿರೋದು ಅಂತ ಕೇಳಿದ್ರೆ, ಎರಡೇ ವಿಷಯ ಅವ್ರು ಹೇಳ್ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರಿಗೂ ಸುಳ್ಳು ಹೇಳಬೇಡ, ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಯಾರೇ ಆಗಲಿ ಮರ್ಯಾದೆ ಕೊಟ್ಟು ಮಾತಾಡು ಅಂತಾರೆ. ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ರೂಟ್ಸ್, ಅಂದರೆ ನಮ್ಮ ಬೇರುಗಳನ್ನ ನಾವು ಯಾವತ್ತೂ ಮರಿಬಾರ್ದು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಕಲಿಯೋದು ತುಂಬಾ ಇದೆ, ಇನ್ನೂ ಕಲಿತಾನೇ ಇದ್ದೀವಿ. ಏನು ಗುರು? ಓಕೆ ಸರ್, ಚಿಕ್ಕಂದಾಗಿಂದನೂ ಇದೇ ಜಾಗದಲ್ಲಿ ಬೆಳೆದು ಆಟಾಡಿ ಬೆಳೆದಂಥರು, ದೇವಸ್ಥಾನ ಪೂಜೆ ಅಂತಾಗ ಬಂದು ಹೋಗ್ತಿರ್ತೀರ. ಆ ದಿನಗಳಿಗೂ ಈ ದಿನಗಳಿಗಿರುವಂಥದ್ದು ವ್ಯತ್ಯಾಸ, ಆಮೇಲೆ ಆ ಒಂದು ಸೆಲೆಬ್ರೇಷನ್ ಜಾತ್ರೆದು? ಇಲ್ಲ, ಯೂಶ್ವಲಿ ಸಮ್ಮರ್ ಹಾಲಿಡೇಸ್ ಅಂತ ಬಂದರೆ ನಾನು ನಮ್ಮ ಅಣ್ಣ ಇಲ್ಲಿ ಇರ್ತಿದ್ವಿ. ನಮಗಿಂತ ಜಾಸ್ತಿ ಅವ್ರ ಸಮ್ಮರ್ ಹಾಲಿಡೇಸಲ್ಲಿ ಅವ್ರು ಇಲ್ಲಿರೋರು. ಅದೇ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಇದ್ದಾರೆ, ಇನ್ನು ಬೇರೆ ಬೇರೆ ಊರಿಗೆ ಶಿಫ್ಟ್ ಆಗೋಗಿದ್ದಾರೆ, ಬೆಂಗಳೂರಿಗೆಲ್ಲ ಶಿಫ್ಟ್ ಆಗೋಗಿದ್ದಾರೆ. ಸೊ ಅವರಿಲ್ಲ, ಡಿಫ್ರೆನ್ಸ್ ಏನಿಲ್ಲ, ಇದು ಒಂದು ಸ್ವಲ್ಪ ಸಿಟಿ ಆದಂಗೆ ಆಗ್ತಾಯಿದೆ ಅಷ್ಟೇ. ಓಕೆ ಸರ್, ಅರ್ಜುನ್ ಸರ್ ಮತ್ತು ಅವರ ತಾಯಿಯವ್ರು ಮಾಡಿರುವಂಥ, ಅಂದರೆ ನಿಮ್ಮ ಅಜ್ಜಿಯವ್ರು ಮಾಡಿರುವಂಥ ಅಷ್ಟು ದಾನ ಧರ್ಮ ಕೆಲಸನೆಲ್ಲ ಕೇಳ್ತಾ ಇದ್ವಿ. ಇವಾಗ ಇದೇ ದೇವಸ್ಥಾನದಲ್ಲಿ ಹಿಂಗೆ ಮಾತಾಡುವಾಗ ನನಗೊಂದು ವಿಷಯ ಬಂತು. ಯೂಶ್ವಲಿ ಚಿಕ್ಕವರಿದ್ದಾಗ ಯಾರಿಗಾದ್ರೂ ಮಾತಾಡುವಾಗ ನಾನು ದೊಡ್ಡವನಾದ್ಮೇಲೆ ಅದು ಕೊಡಿಸ್ತೀನಿ ಇದು ಕೊಡ್ತೀನಿ ಅಂತ ತಮಾಷೆಗೆ ಹೇಳೋದು ಕೇಳಿದ್ವಿ. ಬಟ್ ನಿಮ್ಮ ಒಬ್ರು ಅಜ್ಜಿಗೆ ಚಿಕ್ಕವರಿದ್ದಾಗ ಮಾತು ಕೊಟ್ಟಿದ್ದವ್ರು ಇವಾಗ ನಿಮಗೆ ಸಹಾಯ ಕೇಳಿದಾಗ ಅದನ್ನ ಮರೀದನೆ ಮಾಡ್ಕೊಟ್ಟಿದ್ರಂತೆ. ತುಳಸಿ ಗಿಡದ ಪ್ರಮಾಣ ಮಾಡಿದ್ದನ್ನ ನಡೆಸ್ಕೊಟ್ಟಿದ್ರಂತೆ. ಅದೆಲ್ಲ ಏನಿಲ್ಲ, ಅವ್ರೇನೋ ಚಿಕ್ಕ ವಯಸ್ಸಲ್ಲಿ ಮನೆ ರಿಜಿಸ್ಟ್ರೇಷನ್ ಆಗೋ ಕೆಲಸಕ್ಕೆ ಅದು ಚಿಕ್ಕ ವಯಸ್ಸಲ್ಲಿ ಅದೇನೋ ಮಾತಾಡಿದ್ದು. ಅದು ಬಿಟ್ಟು ಎಲ್ರದ್ದು ಊಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಈಗ ಆಲ್ಮೋಸ್ಟ್ ಮುಗಿದೋಯ್ತು, ಸಿನಿಮಾ ಮುಗಿದೋಯ್ತು. ಏಪ್ರಿಲ್ ಮೇನಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಸಿನಿಮಾ. ಗ್ಯಾರಂಟಿ ಇದು ಕನ್ನಡಕ್ಕೊಂದು ತುಂಬ ತುಂಬ ಡಿಫ್ರೆಂಟ್ ಪಿಕ್ಚರು. ನಾನು ಇದುವರೆಗೂ ಮಾಡಿರೋ ಸಿನಿಮಾಗಳಲ್ಲಿ, ಡೈರೆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಇದೊಂದು ಡಿಫ್ರೆಂಟ್ ಜಾನ್ರ್. ಯಾವ ಜಾನ್ರ್ ಅಂತ ಹೇಳೋಕ್ಕಾಗಲ್ಲ, ಅದು ನೋಡಿಬಿಟ್ಟು ಜನಗಳಿಗೆ ಹೇಳಬೇಕಾಗಿರುವಂಥ ಒಂದು ಜಾನ್ರು. ಅಗೈನು ಇದು ನಾನು ಹೆಮ್ಮೆ ಪಡುವಂಥ ಒಂದು ಚಿತ್ರ. ಸರ್, ಅಳಿಯಂಗೆ ಯಾವ ಡೈರೆಕ್ಷನ್ ಮಾಡ್ತಾರೆ ಅರ್ಜುನ್ ಸರ್? ನನಗೆ 2 ವರ್ಷ ಎಲ್ಲ ಮಾಡೋಕ್ಕಾಗಲ್ಲ. ಇಲ್ಲ, ಒಳ್ಳೆ ಕತೆ ಬಂದು ಗ್ಯಾರಂಟಿ ಮಾಡ್ತೀವಿ. ಧ್ರುವ ಸರ್, ಫೆಬ್ರವರಿ 14th ಸಾಂಗ್ ರಿಲೀಸ್ ಮಾಡ್ತೀನಿ ಅಂದ್ರೆ ಕೇಳಿದ್ದು ಇನ್ನೊಂದು ಸಾಂಗ್ ಯಾವಾಗ ಸರ್? ಒಂದಂತರೂ ಟ್ರೆಂಡಲ್ಲಿ ಆಗಿ ಹೋಗ್ತಾನೆ ಇದೆ, 2ನೇ ಸಾಂಗ್ ಯಾವಾಗ ಬರುತ್ತೆ ಟ್ರೆಂಡಿಗೆ ಅಂತ ಕಾಯ್ತಿದ್ದಾರೆ? ಅದೇ ಪ್ರಿನ್ಸ್ ಅವ್ರ ನಂಬರ್ ಎಲ್ಲರ ಹತ್ರ ಇದೆ ಅಲ್ವಾ, ಫೋನ್ ಮಾಡಿ. ಇಲ್ಲ, ಒಂಚೂರು ಪ್ಲ್ಯಾನಿಂಗ್ ಚೇಂಜ್ ಆಗ್ತಾ ಇದೆ. ಅಂದರೆ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಡೈರೆಕ್ಟ್ರು ಮತ್ತು ಪ್ರೊಡಕ್ಷನ್ ಹೌಸ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅತಿ ಶೀಘ್ರದಲ್ಲೇ ನಿಮಗೆ ಇರ್ತೀನಿ. ಅದು ತುಂಬ ದೊಡ್ಡ ವೈರಲ್ ಅಲ್ವಾ ಹಾಡೋದು? ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಟ್ರೆಂಡಿಂಗಲ್ಲಿದೆ ಶಿವ ಸಾಂಗ್. ನಮ್ಮ ಅಭಿಮಾನಿಗಳೆಲ್ಲ ಹಂಗೆಲ್ಲ ಮಾಡೋದು, ನಾಯಿಗೆ ಬಣ್ಣ ಹಾಕೋದು ಅವೆಲ್ಲ ಮಾಡೋದು. ನಾಯಿಗೆ ಬಣ್ಣ ಹಾಕ್ಬೇಡ್ರಪ್ಪ ಅಂತ ಹೇಳ್ಬೇಕಾ? ಇಲ್ಲ, ಯಾರಾದ್ರೂ ನಾವೇನಾದರೂ ಆಚರಿಸ್ತಾ ಇದ್ದೀವಿ ಅಂದರೆ ಪ್ರಾಣಿಗಳಿಗೆ ತೊಂದರೆ ಆಗದಿರಂಗೆ ದಯವಿಟ್ಟು ನೋಡ್ಕೊಂಡು ಮಾಡಿ. ಯಾಕೆಂದರೆ ದೀಪಾವಳಿನೇ ಆಗಿರ್ಬೋದು, ಹೋಲಿನೇ ಆಗಿರ್ಬೋದು, ಯಾವುದೇ ಹಬ್ಬ ಆಗಿರ್ಬೋದು, ಯಾರಿಗೂ ತೊಂದರೆ ಆಗಬಾರ್ದು. ಯಾರಿಗೂ ತೊಂದರೆ ಆಗ್ದಂಗೆ ಆಚರಿಸೋದೇ ಹಬ್ಬ ಅನ್ನೋದು. ಎಲ್ಲರೂ ಖುಷಿಯಾಗಿರೋದು ಅವಾಗ ಅಲ್ವಾ. ಹಬ್ಬದಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕಂದ್ರೆ ಮೂಕ ಪ್ರಾಣಿ ಆಗಲಿ ಯಾರಿಗೇ ಆಗಲಿ ನೋವು ಕೊಟ್ಟು ನಾವು ಖುಷಿ ಪಡೋದ್ರಲ್ಲಿ ಅದು ಖುಷಿನೇ ಅಲ್ಲ. ಸೊ ಎಲ್ಲರೂ ವಿದ್ಯಾವಂತರು ಇದ್ದೀರಾ, ಅಟ್ಲೀಸ್ಟ್ ಒಂದು ಜನರಲ್ ನಾಲೆಡ್ಜ್ ಅಂತ ಒಂದಂತೂ ಇರುತ್ತೆ. ಸೊ ಯಾರನ್ನೋ ಖುಷಿ ಪಡಿಸೋದಕ್ಕೆ, ಯಾರನ್ನೋ ಮೆಚ್ಚಿಸೋದಕ್ಕೆ ಮೂಕ ಪ್ರಾಣಿಗಳಿಗೆ ತೊಂದರೆ ಕೊಡೋದು ನಿಜವಾಗ್ಲೂ ಬೇಡ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಹಬ್ಬದ ಶುಭಾಶಯಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.